नमस्ते, स्वागत है आप सभी दर्शकों का। मैं हूं सानिया। आइए देखते हैं आज की ताजा खबर। ಏನು ಇಂದಿನ ದಿವಸ ಈ ಒಂದು ಮಾಧ್ಯಮದ ಮುಖಾಂತರ ತಿಳಿಯಪಡಿಸುವುದೇನೆಂದರೆ, ಇದು ಗೋದಾವರಿ ಮುಂದಗಡೆ ಇಲ್ಲಿ ಏನಪ್ಪಾ ಅಂತಂದ್ರೆ ದಿನಂಪ್ರತಿ ಏನದ ಇಲ್ಲೇ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಅನ್ನೋದ ದಿನಂಪ್ರತಿ ಕಂಡು ಬರ್ತಿದೆ. ಏನಪ್ಪಾ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಈ ಒಂದು ಸಂಚಾರಿ ಪೊಲೀಸರು ಏನದ ಇಲ್ಲಿ ಇರ್ಲಾರ ಸಲುವಾಗಿ ಏನಪ್ಪಾ ಅಂತಂದ್ರೆ ಇಲ್ಲೇ ಸಂಚಾರಕ್ಕೂ ಕೂಡ ಏನದ ಬಹಳ ಅನಾನುಕೂಲತೆ ಆಗ್ತಾ ಇದೆ. ಮತ್ತು ಎರಡನೇದು ಏನಪ್ಪಾ ಅಂತಂದ್ರೆ ಇಲ್ಲಿ KSRTC ಬಸ್ನವ್ರಿಗೆ ಏನಪ್ಪಾ ಅಂತಂದ್ರೆ ಸಂಚಾರಿ ಬಸ್ಗಳು ಏನದ ಇಲ್ಲಿ ಒಳಗಿದು ಡಿವೈಡರ್ ಮಾಡಿ ಇಲ್ಲಿ ಒಳಗೆ ಇಲ್ಲೊಂದು ಬಸ್ ಶೆಲ್ಟರ್ ಮಾಡಿ ಕೂಡ ಏನದ ಇಲ್ಲಿ ಒಳಗಿಲಿಂದ ಹೋಗ್ಬೇಕು ಅಂತಂದ್ರೆ ಅವ್ರೆಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ರೋಡ್ ಮ್ಯಾಗ ನಿಂದ್ರಿಸಿ ಏನದ ಬಸ್ಗಳನ್ನ ಪಾಸ್ ಮಾಡ್ಕೊಂಡು ಪ್ಯಾಸೆಂಜರ್ನ ಅಲ್ಲೇ ಇಳಿಸಿ ಹೋಗ್ತಾರ. ಯಾವಾಗ ಪ್ಯಾಸೆಂಜರ್ಗೆ ಏನಾಗ್ತದ ಅವ್ರು ಏನದ ಜೀವ ಏನದ ಕೈಯಾಗಿ ಹಿಡ್ಕೊಂಡೇ ಇಳಿಯುವಂತ ಪರಿಸ್ಥಿತಿ ಏನದ ದಿನಂಪ್ರತಿ ನಮ್ಗೆ ಕಂಡು ಬರ್ತದ. ಈಗಾಗಲೇ ಏನದ ನಾನು ಸಾಕಷ್ಟು ಸಲ ಏನಪ್ಪಾ ಅಂತಂದ್ರೆ ಸಂಚಾರಿ ಪೊಲೀಸರಿಗೆ ಆಗಿರ್ಬೋದು, CP ಅವ್ರಿಗಾಗಿರ್ಬೋದು, ಅಲ್ಲಿಂದ ಎಡಿಷನಲ್ SP ಅವ್ರ ಗಮನಕ್ಕೂ ಕೂಡ ನಾವು ಸಾಕಷ್ಟು ಸಲ ತಂದ್ರು ಕೂಡ ಏನದ ಇದು ಸಮಸ್ಯೆ ಏನದ ಬಗೆಹರಿಲಾರ್ದಂಗಾಗ್ಯದ. ಮತ್ತು ನಾವು ಏನದ ಈ KSRTC ಯಾರು ಬಸ್ ಸ್ಟ್ಯಾಂಡ್ ಇನ್ಚಾರ್ಜ್ ಅದಾರ ಅವ್ರಿಗೂ ಕೂಡ ನಾವು ಮಾಹಿತಿ ಕೊಟ್ಟಿದೀವಿ, ಡಿಪೋ ಮ್ಯಾನೇಜರ್ಗೂ ಮಾಹಿತಿ ಕೊಟ್ಟಿದೀವಿ, ಅಲ್ಲಿಂದ DTO DC ಅವ್ರಿಗೂ ಕೂಡ ಏನದ ನಾವು ಸಾಕಷ್ಟು ಸಲ ನಾವು ಮಾಹಿತಿ ಕೊಟ್ರು ದಿನಂಪ್ರತಿ ಇಲ್ಲಿ ಏನಪ್ಪಾ ಅಂತಂದ್ರೆ ಸಾರ್ವಜನಿಕರಿಗೆ ಏನದ ತೊಂದರೆ ಆಗುತ್ತಿದ್ದು ದಿನ ನಮ್ಗೆ ಕಂಡು ಬರ್ತಿದೆ. ಅದಕ್ಕಾಗಿ ನಾನು ಇವತ್ತು ಹೇಳುವುದೊಂದು ಏನು ಉದ್ದೇಶಪ್ಪ ಅಂತಂತಂದ್ರೆ ಇದನ್ನ ಏನಪ್ಪಾ ಅಂತಂದ್ರೆ ತೀವ್ರಗತಿಯಲ್ಲಿ ಇಲ್ಲಿ ಪೊಲೀಸ್ ಸಿಬ್ಬಂದಿಯನ್ನ ನೀವು ನೇಮಕ ಮಾಡಿ KSRTC ಅವ್ರಿಗೆ ಸಂಚಾರಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನದಾವ ಅವನ್ನ ಫಾಲೋ ಮಾಡ್ಲಿಕ್ಕೆ ಹೇಳ್ಬೇಕಾಗಿ ಈ ಮಾಧ್ಯಮದ ಮುಖಾಂತರ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೋತೀವಿ. ಮತ್ತು ಅದೇ ತೆರನಾಗಿ ಇಲ್ಲಿ ಏನದ ಇದು ಬಸ್ ಶೆಲ್ಟರ್ ಮಾಡಿದೆ, ಇಲ್ಲಿ ಏನದ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಕೇಳಿಂದ ಇದು ಮಾಡಿದೆ. ಇದು ಏನದ ಇದು ಅನುಕೂಲ ಬೇರೆಯವ್ರಿಗೆ ಆಗ್ಲಿಕ್ಕತ್ತದ. ಅಲ್ಲಿಂದ ಏನಪ್ಪಾ ಅಂತಂದ್ರೆ ಇಲ್ಲಿ ಕೂಡ ಏನಪ್ಪಾ ಅಂತ ಸಾಕಷ್ಟು ಕೂಲಿ ಕಾರ್ಮಿಕರು ಬರ್ತಾರೆ. ಅವರು ಕೂಲಿ ಕಾರ್ಮಿಕರು ಏನದ ಇಲ್ಲಿ ಬಂದು ಅವ್ರು ಅನ್ನೋದು ಕುಂತ ಬಿಡ್ತಾರ. ಅವ್ರು ಪಾಪ ಏನದ ಅವ್ರ ಕೆಲಸ ಇರ್ಲಿಲ್ಲ ಅಂದ್ರೆ ಇಲ್ಲಿ ಬಂದು ಕುಂತ ಬಿಡ್ತಾರ. ಅದಕ್ಕೆ ಇದೇನ ಬಸ್ ಏನದ ಇದು ಸಂಚಾರ ಮಾಡೋರಿಗೆ ಇದು ಅನುಕೂಲ ಆಗ್ಲತ್ತ ಮಾಡಿರು ಇಲ್ಲ ಇದು ಏನ್ ಇದ್ರ ಸಮಸ್ಯೆ ಅನ್ನೋದು ಏನಾದ್ರು ನಮಗಂಕರ ತಿಳಿಲಾರ್ದಂಗಾಗ್ಯದ. ಅದಕ್ಕೆ ನಾನು ಈ ಮಾಧ್ಯಮದ ಮುಖಾಂತರ ನಾನು ಏನು ನಿಮ್ಗೇನದ ಶಾಂತಿಯಿಂದ ಮತ್ತು ಕ್ರಾಂತಿಯಿಂದ ಏನ್ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತಂದ್ರೆ ಈ ಒಂದು ಅನಾಹುತಗಳು ಆಗದಂತೆ ನೀವೇನಪ್ಪಾ ಅಂತಂದ್ರ ಇದನ್ನ ಸರಿಪಡಿಸ್ಕೋಬೇಕು ಅಂತೇಳಿ ನಾನು KSRTC ಇಲಾಖೆ ಮತ್ತು ಪೊಲೀಸ್ ಸಿಬ್ಬಂದಿಗೆ ಏನದ ಮನವಿ ಜೊತೆ ಏನಪ್ಪಾ ಅಂತಂದ್ರೆ ನಾನು ಕ್ರಾಂತಿಕಾರ ಹೋರಾಟದ ಸಂದೇಶವನ್ನು ನಾನು ಕೊಡ್ತಾ ಇದ್ದೇನೆ. ಡಾಕ್ಟರ್ MR ಗುರಿಕಾರ್, ಕರ್ನಾಟಕ ರಕ್ಷಣಾ ವೇದಿಕೆ, राज्याध्यक्ष बहुजन समिति। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।